ಕಲಬುರಗಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪರ ಜನರು ಬ್ಯಾಟಿಂಗ್ ಮಾಡ್ತಾನೆ ಇದ್ದಾರೆ. ರಾಧಾಕೃಷ್ಣ ದೊಡ್ಡಮನಿ ಪರ ಕ್ಷೇತ್ರದ ಮತದಾರರು ಒಲವನ್ನು ವ್ಯಕ್ತಪಡಿಸಿದ್ದಾರೆ. ಕೈ ಗ್ಯಾರಂಟಿಗೆ ಮನಸೂತಿದ್ದಾರೆ ಜಸರೆಟಗಿ ಗ್ರಾಮದ ಜನ. ನೋಡಿ, ಈಗ ದೊಡ್ಡಮನಿ ಏನಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ರಾಧಾಕೃಷ್ಣ ಅವರ ಪರವಾಗಿ ಒಲವನ್ನು ತೋರ್ತಾ ಇದ್ದಾರೆ. ಕೈ 5 ಗ್ಯಾರಂಟಿಗಳಿಗೆ ಜಸರೆಟಗಿ ಗ್ರಾಮದ ಜನ ಈಗ ಮನಸೂತಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಮೇಲೆ ನಮಗೆ ಭರವಸೆ ಇದೆ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಸ್ಥಳೀಯವಾಗಿ ಕೆಲಸ ಮಾಡುವ ಅಭ್ಯರ್ಥಿ ನಮಗೆ ಅವಶ್ಯಕತೆ ಇದೆ, ಬೇಕಾಗಿದೆ. ಕೈ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಡಮನಿ ಸಮರ್ಥರಿದ್ದಾರೆ. ಅವರು ರಾಧಾಕೃಷ್ಣ ಅವರೇ ನಮ್ಮ ಆಯ್ಕೆ ಅಂತ ಕ್ಷೇತ್ರದ ಜನ ಹೇಳ್ತಾ ಇದ್ದಾರೆ. ನೋಡಿ, ಎಲ್ಲ ಕಡೆಗಳಲ್ಲೂ ಮಾತನಾಡಿಸಿದಂಥ ಸಂದರ್ಭದಲ್ಲಿ ರಾಧಾಕೃಷ್ಣ ಪರವಾಗಿ ಒಲವಿದೆ. ಯಾವ ಅಭ್ಯರ್ಥಿಯ ವರ್ಚಸ್ಸು ಹೇಗಿದೆ ಅಂತಕ್ಕಂಥ ವಿಚಾರ ಆಗಿರ್ಬೋದು, ಅಥವಾ ಯಾವ ಪಕ್ಷದ ಪರವಾಗಿ ಒಲವಿದೆ ಅಂತಕ್ಕಂಥ ವಿಚಾರವಾಗಿ ಮಾತಾಡೋದಕ್ಕೆ ನಾವಿದೀಗ ಕಲಬುರಗಿಯ ಕೆಸರಟಗಿ ಗ್ರಾಮದಲ್ಲಿದ್ದೇವೆ. ಕೆಸರಟಗಿ ಗ್ರಾಮದ ಜನರ ಒಲವು ಯಾರ ಪರವಾಗಿದೆ, ಏನೆಲ್ಲ ಬಯಸ್ತಾ ಇದ್ದಾರೆ ಜನರು ಅನ್ನುವಂಥ ನಿಟ್ಟಿನಲ್ಲಿ ಮಾತಾಡಿಸ್ತಾ ಇಲ್ಲಿ ಹೋಗ್ತಾನೆ. ಇಲ್ಲಿ ನಮ್ಮ ಊರಿನ ಜನರು ಕೂಡ ಇರ್ತಕ್ಕಂಥದ್ದು. ಸರ್, ಇದೀಗ ಯಾವ ಪಕ್ಷದ ವರ್ಚಸ್ಸು ಹೇಗಿದೆ, ಯಾರ ಪರವಾಗಿ ಒಲವಿದೆ ನಿಮ್ಮದು ಅಂತ? ಸರ್, ಇಲ್ಲಿ ನಮ್ಮದು ಈಗ ಕಾಂಗ್ರೆಸ್ ಒಲವು ಹೆಚ್ಚಿಗಿದೆ ಸರ್. ಇಲ್ಲಿ ಅವ್ರು ಮಾಡಿದಂಥ ಭಾಗ್ಯಗಳು ನಮಗೆ ಸರಿಯಾಗಿ ಅನುಕೂಲ ಆಗ್ತಿದ್ದೇವೆ. ಗೃಹಲಕ್ಷ್ಮಿ ಆಯಿತು, ಮತ್ತು ವಿದ್ಯುತ್ತದ ನಮ್ಮದು ಕಡಿಮೆ ಮಾಡೋದಾಯಿತು, ಮತ್ತು ಗೃಹಲಕ್ಷ್ಮಿದಾಯಿತು, ಮತ್ತು ಇವೆಲ್ಲ ವಸ್ತು ನಮಗೆ ಅವ್ರ ಭಾಗ್ಯಗಳನ್ನು ಇದಿಲ್ಲ. ಹಂಗೆ ಅವ್ರ ಕಡೆಗೆ ಇದು ಮಾಡ್ಬೇಕನ್ನೋದು ನಮ್ಮದು ಹೆಚ್ಚಿನದ. ಬಿಜೆಪಿ ಸಂಸದರಿದ್ರು ಹಿಂದೆ, ಏನು ಕೆಲಸ ಮಾಡಿ ಏನು ಇಲ್ಲ ತನಕ ನಮ್ಮ ಊರಿಗೆ ಯಾವುದೋ ಒಂದು ಕಾಲನಿ ಇಟ್ಟಿಲ್ಲ. ನಮ್ಮದು ಒಂದು ಅವ್ರಲ್ಲಿ MP ಒಂದೇ ಒಂದು ನಮ್ಮ ಕೆಲಸನೂ ಇಲ್ಲ ಆಗಿಲ್ಲ ರೀ. ನಮ್ಮದು ಯಾವುದು ನೋಡಿದ್ದಾರೆ MP ಗೆ ಟಿವಿದಾಗ ನೋಡ್ತೀವಿ ಹೊರತಾಗಿ ಇಲ್ಲ ಇಲ್ಲಿ ನೋಡೋಕ್ಕಾಗಿಲ್ಲ ರೀ ಅವ್ರಿಗೆ. ನಮಗೆ ಒಟ್ಟು ಟೋಟಲ್ ಟಿವಿದಾಗ ಏನು ಕೆಲಸ ಆಗಿಲ್ಲ ಅಂತ ಕೆಲಸ ಯಾವುದು ತೋರ್ಸಂತ ಹೇಳಿಲ್ಲ ಸರ್. ನಮ್ಮ ಕೆಸಡಿಗಳು ಖರ್ಗೆ ಅವರು ಕೂಡ ಸಂಸದರಾಗಿದ್ದರು. ಅವರು ಏನು ಕೆಲಸ ಮಾಡಿದ್ದಾರೆ? ಅವರು ಪೈಲೇದು ಕೆಲಸಗಳು ಮಾಡಿದ್ರು ಸಲ. ES ಹಾಸ್ಪಿಟ್ಲ್ ಆಯಿತು, ಇವು ಮತ್ತು ಇದು ನಮ್ಮ ಇದು PTC ಆಯಿತು, ಇವು ಇನ್ನೂ ರೈಲ್ವೇದು ಇದು ಒಂದು ಇದು ಮಾಡಿದ್ವಿ. ಇವೆಲ್ಲ ಅವ್ರ ಕೆಲಸಗಳು ಆಗ್ಯಾವ ಸರ್ ಅವ್ರಿಗೆ. ನಿಮ್ಮ ಪ್ರಕಾರ ಏನು ಹೇಳ್ತೀರಿ ಸರ್? ಏನಿಲ್ಲ ಸರ್, ನಾವು ಈಗ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಸೋಲಿಸಿದ ಒಂದು ದೊಡ್ಡ ತಪ್ಪಾಗಿದೆ ಆ ಸಲ. ಈ ಸಲ ನಮ್ಮದು ಕಾಂಗ್ರೆಸ್. ನಾವು ರಾಧಾಕೃಷ್ಣ ಅವರಿಗೆ ವೋಟ್ ಮಾಡಬೇಕಂತ ನಿರ್ಧಾರ ಮಾಡಿದ್ದೆವು. ಅವ್ರದ್ದು ಒಳ್ಳೆಯ ಕೆಲಸ ಮಾಡಿದ್ದಾರೆ. ನಮ್ಮ ಊರಿಗೆ ಪಕ್ಕಕ್ಕೆ ಒಂದು ಟ್ರೈನಿಂಗ್ ಸೆಂಟರ್ ಮಾಡಿ ನಮ್ಮ ಊರು ಇಷ್ಟು ಬೆಳೆದದ. ಇಲ್ಲಾಂದ್ರೆ ನಮ್ಮ ಊರು ಯಾರಿಗೂ ಗೊತ್ತಿರ್ತಿದ್ದಿಲ್ಲ ಇಷ್ಟು. ಅದಕ್ಕಾಗಿ ಇದೊಂದು ಸಲ ನಾವು ಅವರಿಗೆ ಮಾಡಬೇಕು, ಸೋಲಿಸಿ ನಾವು ಜೋಲಿ ತಿಂದೀವಿ ಅಂತೇಳಿ ಈ ಸಲ ಅವ್ರಿಗೆ ಮಾಡ್ಬೇಕಂತೇಳಿ ನಿರ್ಧಾರ ಮಾಡಿದ್ದಾರೆ ಸರ್. ಖರ್ಗೆ ಅವ್ರು ಕೆಲಸ ಮಾಡಿದ್ರೆ ಅವ್ರು ಹಳೆಯ ಗೆಲ್ಲಿಸ್ತೀರಿ? ಹಾಂ, ಅವ್ರಿಗೆ ಖರ್ಗೆ ಸಾಬ್ ಅವ್ರ ಹೆಸರು ಮೇಲೆ ಯಾರ್ಯಾಕೆ ನಿಂದಿರ್ಲಕ್ಕ ಅವ್ರಿಗೆ ಗೆಲ್ಲಿಸ್ತಿದ್ದೇವೆ ಸರ್. ಹಾಂ, ಅಷ್ಟೇ. ಹಳೆಯ ರಾಧಾಕೃಷ್ಣ ನಿಂತಾರೆ. ಓಕೆ, ಅವರು ನಿಂತರು ಈ ಸಲ ಹೆಚ್ಚಿನ ಲೀಡ್ ಅವ್ರಿಗೆ ಗೆಲ್ಲಿಸ್ಬೇಕನ್ನ ಜನದ ನಿರೀಕ್ಷೆ ಅದ. ಖರ್ಗೆ ಸಾಬ್ರದು ಎಲ್ಲ ಅವ್ರ ಕಡೆಗೆ ಸ್ವಲ್ಪ ದೊಡ್ಡ ಸ್ಥಾನದಾಗಿದ್ದಾರೆ. ಒತ್ತಡದಿಂದ ಅವ್ರು ನಿಂತಿಲ್ಲ ಅಂತ. ಅದಕ್ಕಾಗಿ ಅದೇ ನಮ್ಮದು ಆಸೆ ಕಾಂಗ್ರೆಸ್ಸೇ ಸರ್. ಯಾವಾಗೂ ಕಾಂಗ್ರೆಸ್ನಿಂದ ಗರೀಬರಿಗೆ ಭಾಳ ಹೆಲ್ಪ್ ಆಗ್ಲತ್ತ ಸರ್. ಎಲ್ಲರಿಗೆ 2,000 ರೂಪಾಯಿ ಹೊಂಟವ, ಲೈಟ್ ಬಿಲ್ ಫ್ರೀ ಆಗ್ಯದ, ರೇಷನ್ ದುಡ್ಡು ಬರ್ಲಿಕ್ಕತ್ತವ, ಶಕ್ತಿ ಯೋಜನೆ ಇಲ್ಲಿ ತನಕ 200 ಕೋಟಿ ಹೆಣ್ಮಕ್ಳು ಓಡಾಡ್ರಂತ ಎಲ್ಲ ಕಾರ್ಯಕ್ರಮಗಳು ಸದ್ಯಕ್ಕೆ ನಡೆದವ್ರು ಸರ್. ಇವ್ರ ಹೆಸರು ತೊಗೊಂಡು ಇವು ಮಾಡಿದ್ರೆ ಗರೀಬರಿಗೆ ಹೊಟ್ಟೆ ತುಂಬಲ್ಲ. ಗರೀಬರಿಗೆ ಹೊಟ್ಟೆ ತುಂಬ ಅಂತ ಕಾರ್ಯಕ್ರಮ ಕಾಂಗ್ರೆಸ್ ಪಕ್ಷ, ಸಿದ್ದರಾಮಯ್ಯ ಸರ್ಕಾರ, DK ಶಿವಕುಮಾರ್ ಅವರು, ಖರ್ಗೆ ಸಾಬರು ಎಲ್ಲರೂ ಮಾಡ್ಯಾರ ಅಂತ ನಮಗೆ ಇದು ನಂಬಿಕೆ ಅದ ಸರ್. ನಿಮ್ಮ ಒಲವು ಯಾವ ಪರವಾಗಿ ಸರ್, ಏನು ಹೇಳ್ತೀರಿ? ಕಾಂಗ್ರೆಸ್ ಸರ್. ಯಾಕೆ ಕಾಂಗ್ರೆಸ್ ಯಾಕೆ? ಮತ್ತು BJP ಸರ್ಕಾರ ಏನೂ ಮಾಡಿಲ್ಲ ಸರ್. ಹಾಂ ರೀ, ಜೀರೋ ಅದ. MP ಜೀರೋನೇ ಏನಾರ ಅವ್ನು ವರ್ಕ್ ಎಲ್ಲವ ಅಂತ ಅವನಿಗೆ ಗೊತ್ತಿಲ್ಲ ಸರ್. ಒಂದು ಭೀ ಜೀರೋ ವರ್ಕ್ ಮಾಡೋದು. ಖರ್ಗೆ ಸಾಬರ್ನಿಂದ ರಾಧಾಕೃಷ್ಣ ಸಾಬರ್ಗೆ ಲೀಡ್ನಿಂದ ಗೆಲ್ಲಿಸ್ಬೇಕಂತ ನಮ್ಮ ಅಭಿಪ್ರಾಯ ಸರ್. ಏನು ಕೆಲಸ ಮಾಡ್ತಾರಂತ ಭರೋಸೆ? ಭರೋಸೆ ಅದ ಸರ್. ಹಾಂ, ಅವ್ರದಿಂದ ಕೆಲಸ ಆತವ, ವರ್ಕ್ ಆತವ, ಎಲ್ಲ ಆತವ ಅಂತೇಳಿ ಕಾಂಗ್ರೆಸ್ನಿಂದ ಈ ಸಾರಿ ಮೊದಲ ಬಾರಿಗೆ ನಿಂತಾರೆ ರಾಧಾಕೃಷ್ಣ ಅವರು. ಹ್ಞೂ ರೀ ಸರ್, ಅತಿ ಲೀಡ್ನಿಂದ ಗೆಲ್ಲಿಸ್ಬೇಕಂತ ನಮ್ಮ ಅಭಿಪ್ರಾಯ ಅದ ಸರ್. ಹಾಂ ಸರ್. ಯಾರ ಕಡೆ ಸರ್ ನಿಮ್ಮ ಒಲವು? ನಮ್ಮದು ಮೋದಿ ಕಡೆ ಇದೆ ಸರ್. ನಾವು BJP ಹೌದು. ಏನು ಯಾವ ಕೆಲಸ ಮಾಡಿದ್ದಾರೆ ಅಂತ ಅನ್ಸುತ್ತೆ? ಇವಾಗ ಉಮೇಶ್ ಜಾಧವ್ ಏನೂ ಕೆಲಸ ಮಾಡಿಲ್ಲ ಸರ್. ಬಟ್ ಆದರೆ ನಾವು ಮೋದಿ ಪರವಾಗಿ ಮೋದಿ ಮುಖ ನೋಡಿ ನಾವು BJP ವೋಟ್ ಮಾಡಬೇಕಾಗುತ್ತೆ. ಅಂದರೆ ಸಂಸದರ ಕೆಲಸ ಯಾವುದೂ ಆಗಿಲ್ಲ ಸರ್. ಇನ್ನೂವರೆಗೆ ಯಾರು ಅಭಿವೃದ್ಧಿ ಮಾಡಿಲ್ಲ, ಯಾವುದೋ ಹಳ್ಳಿ ವಿಸಿಟ್ ಕೊಟ್ಟಿಲ್ಲ, ಜನರು ಕಷ್ಟ ಸುಖ ಏನೂ ಕೇಳಿಲ್ಲ. ಬಟ್ ಆದರೆ ನಾವು ಮೋದಿ ಪರವಾಗಿ ಮೋದಿ ಮುಖ ನೋಡಿ ನಾವು ವೋಟ್ ಹಾಕಬೇಕಂತ ವಿನಂತಿ. ನಿಮ್ದು ಯಾವ ಕಡೆ ಸರ್? ಈಗ ಸರ್, ಮೋದಿಯವರು ಅಂದರೆ ಮೋದಿ ಒಬ್ಬರೇ ಅಲ್ಲೇ ಕೂತು ಇಲ್ಲೆಲ್ಲ ಕೆಲಸ ಮಾಡೋದಾಗಲ್ಲ. ಇಲ್ಲಿ ನಮ್ಮ ಲೋಕಲ್ದಲ್ಲಿ ಕಾಂಗ್ರೆಸ್ಸು ಮತ್ತು ರಾಧಾಕೃಷ್ಣ ಸಾಬರು ಅವ್ರ ವರ್ಕ್ ಜಾಸ್ತಿ ಮಾಡ್ತಾರೆ. ಅವ್ರು ಮೋದಿ ಹೆಸರು ಮೇಲೆ ಅವ್ರು ಉಮೇಶ್ ಜಾಧವ್ ಅವರು ಆರಿಸಿ ಬರ್ತಾರಂದ್ರೆ ಎಲ್ಲ ಕೆಲಸ ಆಗೋದಿಲ್ಲ. ಇಲ್ಲಿ ಲೋಕಲ್ ಮೇನು ಇಂಪಾರ್ಟೆಂಟ್. ಇಲ್ಲಿ ಆಲ್ಮೋಸ್ಟ್ ಮಟ್ಟಿಗೆ ಕಾಂಗ್ರೆಸ್ಸೇ ನಾವು ಹಾಕೋದು. ಹಾಂ, ಏನು ಕೆಲಸ ಆಗಿದೆ ಕಾಂಗ್ರೆಸ್ಲಿಂದ ನೋಡ್ರಿ. ಈಗ ಅದು ಹೆಣ್ಣುಮಕ್ಕಳಿಗೆ ಅದು ಬಸ್ನಲ್ಲಿ ಫ್ರೀ ಇದು ಕೊಟ್ಟಿದ್ದಾರೆ. ಆಯಿತು, ಗೃಹಲಕ್ಷ್ಮಿ ಯೋಜನೆ, ಲೈಟ್ ಬಿಲ್ ಫ್ರೀ ಮಾಡಿದ್ದಾರೆ. ಸೋಲಾರ್ ಬಡವರ ಪರವಾಗಿದ್ದಾರೆ ಅಂತ. ಬಡವರ ಪರವಾಗಿ ಇದ್ದಾರೆ. ಇವ್ರದ್ದೇನು ಇಲ್ಲ, ಮಾತಿಗಾಗಿ ಅಷ್ಟೇ BJP, ಉಳಿದೇನು ಕೆಲಸ ಇಲ್ಲ. ಹಾಂ, ಇಲ್ಲ. ಕಾಂಗ್ರೆಸ್ ಅವರು ಕೆಲಸ ಮಾಡ್ತಾರೆ. ಕಾಂಗ್ರೆಸ್ ಅವ್ರ ಕೆಲಸ ಗರೀಬರ ಪರವಾಗಿ ಇರ್ತಾರೆ.
ಇಷ್ಟೇ ಏನು ರೀ ಹೋಟೆಲ್ನವ್ರಿಗೆ ಮಾತಾಡ್ಸೋಣ. ನೀವು ಏನು ಸರ್ ಯಾರ ಪರವಾಗಿ ನಿಮ್ಮ ಓಟು, ಏನು ಕೆಲಸ ಆಗಿದೆ, ಯಾರಿಂದ ಏನು ಕೆಲಸ ಆಗಿದೆ ಅಂತ ನಿಮ್ಗೆ ಅನ್ಸುತ್ತೆ? ಸರ್ ಕಾಂಗ್ರೆಸ್ದವ್ರು ನೀನು ಕೆಲಸ ಆಗ್ಯದ ಸರ್ ಆಗ್ಯದ ಹಾಂ ಈಗಲೂ ಮಾಡ್ಯಾರ ರೀ, ಪೈಲೆ ಮೊದಲು ಭೀ ಮಾಡ್ಯಾರ. ಮತ್ತು ಇವರು ಖರ್ಗೆ ಸಾವ್ರು ಇದ್ದಾಗ ಎಲ್ಲ ಕೆಲಸಗಳು ಆಗ್ಯಾವ. ನಿಮ್ಮ ಓಟ್ ಯಾರ ಪರವಾಗಿ? ನಮ್ಮ ಓಟ ಖರ್ಗೆಯವ್ರ ಪರ ಹಾಂ ಕೆಲಸ ಮಾಡಿದ್ದಾರೆ ಖರ್ಗೆ ಅವರು. ಮಾಡ್ಯಾರ. ಅವ್ರು ಹಳೆಯ ನಿಂತ್ಕೊಂಡಿದ್ದಾರೆ. ಹೌದು ರೀ, ಆಯ್ತು. ಅವ್ರು ಹಳೆಯ ಗೆಲ್ಸ್ತೀರಿ? ಹಾಂ ಗೆಲ್ಲಿಸ್ತೇವೆ ಸರ್. ಆಯ್ತು ಸರ್, ಇಷ್ಟೇ ಹೇಳಕ್ಕೆ ಬಯಸ್ತೇವೆ ಸರ್. ಒಟ್ಟಾರೆಯಾಗಿ ಒಂದು ಕೆಸರಟಗಿ ಗ್ರಾಮದಲ್ಲಿ ಕಾಂಗ್ರೆಸ್ ಪರವಾದಂಥ ಒಲವು ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದು. ಮೋದಿಯವರು ಕೇವಲ ಏನು ಮಾತನ್ನು ಮಾತ್ರ ಹೇಳಿದ್ದಾರೆ, ಕೆಲಸ ಆಗಿಲ್ಲ ಅಂತಕ್ಕಂಥದ್ದು. ಸ್ಥಳೀಯವಾಗಿ ಕೆಲಸ ಮಾಡ್ತಕ್ಕಂಥವ್ರು ಮಲ್ಲಿಕಾರ್ಜುನ ಖರ್ಗೆ ಅವರು. ಹೀಗಾಗಿ ಅವ್ರ ಸ್ಥಾನದಲ್ಲಿ ಯಾರೇ ನಿಂತರೂ ಕೂಡ ನಾವು ಆಯ್ಕೆ ಮಾಡ್ತೀವಿ ಅನ್ನೋಂಥ ಮಾತನ್ನು ಕೇಳಿ ಬರ್ತಾ ಇರ್ತಕ್ಕಂಥದ್ದು. ರಾಧಾಕೃಷ್ಣ ದೊಡ್ಡಮನಿ ಅವರು ಹೆಚ್ಚಿನ ಬಹುಮತದಿಂದ ಆಯ್ಕೆ ಆಗ್ತಾರೆ ಅಂತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಗ್ರಾಮದಲ್ಲಿ ಮಾತುಗಳು ಕೇಳಿ ಬರ್ತಾ ಇವೆ. ಕ್ಯಾಮ್ರಾ ಪರ್ಸನ್ ವಿಜಯ್ ಗಾಜ್ರಿ ಜೊತೆ ರಾಜಶೇಖರಯ್ಯ, TV5.